ನಮಸ್ಕಾರ. SSP ಸ್ಕಾಲರ್ಶಿಪ್ ರಿನ್ಯೂವಲ್ ಪ್ರಾಸೆಸ್ ಈಗ ನೋಡೋಣ ಬನ್ನಿ. ಸೊ ಫಸ್ಟು ವಿತೌಟ್ ಎನಿ ಇಂಟ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ನೀವು ಆಸ್ ಇಟ್ ಈಸ್ ಲಾಗಿನ್ ಆದ ತಕ್ಷಣ ಇಲ್ಲಿ ಪೇರೆಂಟ್ಸ್ ಡೀಟೇಲ್ಸನ್ನು ಆ್ಯಡ್ ಮಾಡಬೇಕಾಗುತ್ತೆ. ಓನ್ಲಿ ಫಾರ್ ಯಾರು ಲಾಸ್ಟ್ ಟೈಮ್ ಹಾಕಿದಿರೋ ರಿನ್ಯೂವಲ್ ಮಾಡೋ ಜನಕ್ಕೆ ಮಾತ್ರ. ಸೊ ಯಾರು ರಿನ್ಯೂವಲ್ ಮಾಡ್ತಿದ್ದೀರೋ ಆ ಸ್ಟೂಡೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ಆ್ಯಡ್ ಪೇರೆಂಟ್ಸ್ ಡೀಟೇಲ್ಸ್ ಸೆಷನಲ್ಲಿ ಹೋಗಿ ನಿಮ್ಮ ತಂದೆ ತಾಯಿಯ ಹೆಸರನ್ನು, ಸೊ ತಂದೆ ತಾಯಿ ಹೆಸರು ಪ್ಲಸ್ ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ, ಏನು ಫಿಲ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಫಿಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಜನರಿಗೆ ಸ್ಕ್ರೀನ್ಶಾಟ್ ಕಳಿಸಿ ಹೇಳ್ತಾ ಇದ್ರು ಈ ಡಾಟಾ ಸೇವ್ ಆಗ್ತಿಲ್ಲ, ಏನು ಮಾಡಬೇಕಂತ. ಸೊ ಅದು ಸಿಂಪಲ್ ಪ್ರಾಸೆಸ್ ಇದೆ. ಸೊ ಅಲ್ಲಿ ನಿಮಗೆ ಏನಾದರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಬೇಕಾದ್ರೂ ಬ್ಲಾಕ್ ನಂಬರ್ ಬರುತ್ತೆ. ಅದನ್ನ ಯಾವ ರೀತಿ ಕ್ಲಿಯರ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಆ ಒಂದು ಎರರ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಯಾಕಂದರೆ ಇಲ್ಲಿ ವೆಬ್ಸೈಟ್ ಲೋಡ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಒಂದು ಎರರ್ ಬರುತ್ತೆ. ಸೊ ಇಲ್ಲಿ ನೋಡಿ, ಈ ಒಂದು ಸೆಷನ್ ಆದಮೇಲೆ ಸೊ ಅಕಸ್ಮಾತ್ ನಿಮ್ಮ ಆಧಾರ್ ಕಾರ್ಡ್ ಫಿಲಿಂಗ್ ಸೆಷನ್ ಆಗಿದೆ ನೋಡಿ, ಸೊ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಅದಾದ ತಕ್ಷಣ ನೀವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ನೋಡಿ, ಸ್ಟೆಪ್ 2ಗೆ ಎಂಟ್ರಿ ಕೊಡ್ತಾ ಇದ್ದೀನಿ ನಾನೀಗ. ಸೊ 4 ಸ್ಟೆಪ್ಸ್ ಇರುತ್ತೆ ಈ ಒಂದು ರಿನ್ಯೂವಲಲ್ಲಿ. ಈಗ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ನೀವು, ಸೊ ನಿಮ್ಮ ಡಾಟಾ ಆಟೋಮೆಟಿಕ್ಕಾಗಿ ಬರುತ್ತೆ. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಫಾದರ್ಸ್ ಆಧಾರ್ ಕಾರ್ಡು ಲಾಸ್ಟ್ ಟೈಮ್ ಲಿಂಕ್ ಇದು ಕೊಟ್ಟಿರ್ತೀರಲ್ಲ, ಸೊ ಆಟೋಮೆಟಿಕಲಿ ನಿಮ್ಮ ಒಂದು ಡಾಟಾ ಬರುತ್ತೆ. ಸೊ ಇಲ್ಲಿ ಡಾಟಾ ಬಂದಮೇಲೆ ಇಲ್ಲಿ ಇನ್ನೊಂದು ಸಲ ನೋಡ್ಕೊಳ್ಳಿ, ಅಕಸ್ಮಾತ್ ಇಲ್ಲಿ ಆಪ್ಷನ್ ಬ್ಲಾಕ್ ಅಂತ ಬರ್ತಾ ಇದ್ರೆ ನಿಮಗೆ, ಸೊ ಗೆಟ್ ಡಾಟಾ ಅಂತ ಇನ್ನೊಂದು ಸಲ ಪ್ರೆಸ್ ಮಾಡಿ. ಸೊ ಆದಮೇಲೆ ನಿಮಗೆ ಬ್ಲಾಕ್ ಅನ್ನೋ ಎರರು ನಿಮಗೆ ಬರಲ್ಲ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ರಿಲಿಜಿಯನ್ನು ಕ್ಯಾಟಗರಿನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ತಕ್ಷಣ ನಿಮ್ಮ ಒಂದು ಇನ್ಕಮ್ ರೇಂಜ್, ನಿಮ್ಮ ಕ್ಯಾಸ್ಟ್ ಇನ್ಕಮಲ್ಲಿ ಇನ್ಕಮ್ ರೇಂಜ್ ಇದೆಯಲ್ಲ, ಆ ಒಂದು ಇನ್ಕಮ್ ರೇಂಜಿಂದ ಆಗಬೇಕಾಗತ್ತೆ. ಹೋಗಿ ಅಕಸ್ಮಾತ್ ನೀವೇನಾದರೂ ಲೈವ್ ಆಗಿ ಆಗ್ತಾ ಇದ್ರೆ ಸೊ ಒಂದೊಂದು ಸ್ಟೆಪ್ ಕೇರ್ಫುಲ್ಲಾಗಿ ನೋಡಿ. ಸೊ ಇಲ್ಲಿ ಅದಾದ ತಕ್ಷಣ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಬೇಕಾಗುತ್ತೆ. 15 ಡಿಜಿಟ್ಸ್ ಇರುತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ. ಈ ಒಂದು ನಂಬರನ್ನು ನೀವು ಇಲ್ಲಿ ಕೊಡಬೇಕಾಗತ್ತೆ, ಫಿಲ್ ಮಾಡಬೇಕಾಗತ್ತೆ. ಸೊ 15 ಡಿಜಿಟ್ RD ನಂಬರ್. ಸೊ ಅಲ್ಲಿ RDಯಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಮೊಂದು ಕ್ಯಾಸ್ಟ್ ಇನ್ಕಮ್ ಮೇಲೆ ಪ್ರಿಂಟ್ ಆಗಿರುತ್ತೆ, ಆ ಒಂದು ನಂಬರ್ ಕೊಡಬೇಕಾಗತ್ತೆ. ಸೊ ಕೇರ್ಫುಲ್ಲಾಗಿ ಒಂದು ಸ್ಟೆಪ್ಸನ್ನು ಫಾಲೋ ಮಾಡಿ. ವಿಷಯ ಹೇಳಬೇಕಾಗಿತ್ತು, ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸು ಯಾರ್ಯಾರು ಅಕಸ್ಮಾತ್ ಈ ವರ್ಷ ಜಾಯ್ನ್ ಆಗ್ತಿದ್ರು ಅಥವಾ ಫ್ರೆಶ್ ಆಗಿ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆಗ್ತಾ ಇದ್ದೀರೋ ಅಥವಾ ಲಾಸ್ಟ್ ಟೈಮ್ ಹಾಕಿದ್ದು ಇನ್ನೂ ಬಂದಿಲ್ಲ, ಅಫ್ಕೋರ್ಸ್ ನಾನು ತುಂಬ ವೀಡಿಯೋಸ್ ಮಾಡಿದ್ದೆ. ಸೊ ಅವ್ರಿಗೆ ಕೂಡ ಒಂದು ನ್ಯೂಸ್ ಇದೆ, ನೆಕ್ಸ್ಟ್ ವರ್ಷ ಬರ್ಬೋದು, ನೋಡೋಣ ಏನಾದರೂ ಒಂದು ಫಂಡ್ಸನ್ನು ಇದು ಮಾಡ್ತಾರೆ, ಅದಕ್ಕೋಸ್ಕರ ರಿನ್ಯೂವಲ್ ಮಾಡಬೇಕಾಗತ್ತೆ. ಯಾಕಂದರೆ ಇದೇ ಒಂದು ಸ್ಕಾಲರ್ಶಿಪ್, ನಮಗೆ ಇನ್ನು ಯಾವ ಸ್ಕಾಲರ್ಶಿಪ್ ಸಿಗಲ್ಲ. ಸೊ ಇಲ್ಲಿ ನೆಕ್ಸ್ಟ್ ನೋಡೋದಾದ್ರೆ ಈ ಒಂದು ಡಾಟಾ ಇದೆ ನೋಡಿ, ಪರ್ಸನ್ ವಿತ್ ಡಿಸಬಲ್ನೆಸ್ ಅಥವಾ ಡಿಸಬಿಲಿಟೀಸ್ ಇದ್ದರೆ ಆಗ್ಬೋದು, ಎಸ್ ಆರ್ ನೋ, ಅದು ನಿಮ್ಮ ಒಂದು ಚಾಯ್ಸ್. ಮೀನ್ಸ್ ಲೈಕ್ ಇಫ್ ಯು ಆರ್ ಹ್ಯಾವಿಂಗ್ ಡಿಸಬಿಲಿಟೀಸ್, ಸೊ ಎಸ್ ಅಂತ ಕೊಡ್ಬೋದು, ಅಥವಾ ಆಪ್ಷನ್ ಅಫ್ಕೋರ್ಸ್ ಗೊತ್ತಾಗತ್ತೆ ನಿಮಗೆ. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಎಂಟರ್ ಪರ್ಸ್ನಲ್ ಡೀಟೇಲ್ಸ್ ಇದೆ ಅಲ್ವಾ. ಸೊ ಇಲ್ಲಿ ಡಿಸಬಿಲಿಟಿ ಡೀಟೇಲ್ಸನ್ನು ಹೌದಾ ಇಲ್ಲ ಅಂತ ಫಿಲ್ ಮಾಡಿದ ತಕ್ಷಣ ನಿಮಗೆ ಪರ್ಸ್ನಲ್ ಡೀಟೇಲ್ಸನ್ನು ಕೇಳುತ್ತೆ. ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಎಲ್ಲ ನಿಮಗೆ ಹೋಮ್ ಡಿಸ್ಟಿಕ್ಕು, ತಾಲೂಕು, ಸೊ ಈಗ ಕಾಲೇಜಿಂದ ನಿಮ್ಮ ಒಂದು ತಾಲೂಕು ಅಥವಾ ಹೋಮ್ ಡಿಸ್ಟಿಕ್ ಎಷ್ಟು ಕಿಲೋಮೀಟರ್ಸ್ ಇದೆ ಅದನ್ನು ಕೇಳ್ತಾರೆ, ಅದನ್ನೆಲ್ಲ ಫಿಲ್ ಮಾಡಿ. ಹಾಗೆ ಪಿನ್ ಕೋಡ್ಗಳನ್ನ ಎಂಟರ್ ಮಾಡಬೇಕಾಗತ್ತೆ, ಪರ್ಮನೆಂಟ್ ಅಡ್ರೆಸ್, ಆ್ಯಂಡ್ ಫೈನಲಿ ಆರ್ ಯು ಡೊಮೈಕಲ್ ಆಫ್ ಕರ್ನಾಟಕ. ಇಲ್ಲಿ ಡೊಮೈಕಲ್ ಆಫ್ ಕರ್ನಾಟಕ ಅಂದರೆ ಲಾಸ್ಟ್ 10 ಇಯರ್ಸಲ್ಲಿ ನೀವು ಕರ್ನಾಟಕದಲ್ಲೇ ಇರ್ತೀರಾ ಅಥವಾ ಲಾಸ್ಟ್ 20 ಇಯರ್ಸ್ ಕರ್ನಾಟಕದಲ್ಲಿ ಇರ್ತೀರಾ, ಅದನ್ನು ಡೊಮೈಕಲ್ ಅಂತಲೇ ಕರೀತಾರೆ ಸಿಂಪಲಾಗಿ. ನನಗೆ ಗೊತ್ತಿರೋ ಅಷ್ಟು. ಸೊ ಅದು ಆಪ್ಷನ್ ರೀಸೆಂಟಾಗಿ ಚೇಂಜ್ ಮಾಡಿದ್ದಾರೆ ಅಂದ್ಕೊಳ್ತಾ ಇದ್ದೀನಿ, ಮೀನ್ಸ್ ವರ್ಲ್ಡನ್ನು ಚೇಂಜ್ ಮಾಡಿದ್ದಾರೆ ಅಂದ್ಕೊಳ್ತಾ ಇದ್ದೀನಿ. ಪರ್ಮನೆಂಟ್ ಅಡ್ರೆಸ್ ಬಂದುಬಿಟ್ಟು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿ ನೇಮ್ ಇದೆ ಅದನ್ನು ಆ್ಯಸ್ ಇಟ್ ಈಸ್ ಫಿಲ್ ಮಾಡಿ. ಸೊ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಪ್ರೊಸೀಡ್. ಸೊ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಇರುತ್ತಲ್ಲ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಥರ್ಡ್ ಆಪ್ಷನ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಥರ್ಡ್ ಸ್ಟೆಪ್ಗೆ ಎಂಟ್ರಿ ಕೊಡ್ತೀವಿ. ಸ್ವಲ್ಪ ಲೋಡ್ ಆಗುತ್ತೆ, ಯಾಕಂದರೆ ವೆಬ್ಸೈಟ್ ಆದಷ್ಟು ಮೇಂಟೆನೆನ್ಸಲ್ಲಿ ಇರುತ್ತೆ ಯಾವಾಗಲೂ. ಮೀನ್ಸ್ ಮೇಂಟೆನೆನ್ಸ್ ತುಂಬಾ ಕಡಿಮೆಯಾಗಿ ಮೇಂಟೆನೆನ್ಸ್ ತುಂಬಾ ಲೋ ಇದೆ, ಅದಕ್ಕೋಸ್ಕರ ಇಲ್ಲಿ ಡಾಟಾ ಸೇವ್ ಆಗಿದೆ. ಇಲ್ಲಾಂದರೆ ಸೊ ಇಲ್ಲಿ ನೋಡ್ಬೋದು ಆಟೋಮೆಟಿಕಾಗಿ ಡಾಟಾ ಸೇವ್ ಆಗಿದೆ. ಈಗ ನಾವು ಥರ್ಡ್ ಸ್ಟೆಪ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಥರ್ಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಅದಾದ ತಕ್ಷಣ ಡಿಸಿಪ್ಲಿನ್, ಕೋರ್ಸು, ಈ ಒಂದು ಬೇಸಿಕ್ ನೆಸೆಸಿಟೀಸನ್ನು ಫಿಲ್ ಮಾಡಬೇಕಾಗತ್ತೆ. ಪ್ರತಿ ಸಲ ಇದನ್ನು ಮಾಡ್ತೀರಾ, ಸೊ ಅದೇ ಥರ ಇವಾಗ ಕೂಡ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತು ಆ್ಯಸ್ ಇಟ್ ಈಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಪ್ಲಸ್ 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆ ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಅದಾದ ತಕ್ಷಣ ನಿಮ್ಮ ಒಂದು ಮೋಡ್ ಆಫ್ ಅಡ್ಮಿಷನ್ನು, ಇಲ್ಲಿ ಮೋಡ್ ಆಫ್ ಅಡ್ಮಿಷನ್ನಲ್ಲಿ ನೋಡ್ಬೋದು ಕೋರ್ಸಸ್ ಹೂ ಆರ್ ಫಿಲ್ಡ್ ಥ್ರೂ ಯೂನಿವರ್ಸಿಟಿ ಕೋಟಾ ವಿತ್ ಕೌನ್ಸಿಲಿಂಗ್. ಸೊ ಇಲ್ಲಿ ಕೋಟಾಸ್ ಅಂದರೆ ಯಾರು ಡೈರೆಕ್ಟಾಗಿ ಅಡ್ಮಿಷನ್ ಮಾಡಿಸಿದ್ರೋ ಅವ್ರಿಗೆ ಈ ಒಂದು ಆಪ್ಷನ್ನು, CT ಇದ್ದರೆ CT ಆಪ್ಷನ್ಸ್ ಕೇಳುತ್ತೆ, ಹಾಗೆ ನಿಮ್ಮೊಂದು ಕೌನ್ಸಿಲಿಂಗ್ ನಂಬರ್ ಕೇಳುತ್ತೆ. ಸೆಲೆಕ್ಟ್ ಅಡ್ಮಿಷನ್ ಇಯರು, ಸೊ 2019 ಒಂದು ಅಡ್ಮಿಷನ್ ಇಯರ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ತಕ್ಷಣ ಕೋರ್ಸ್ ಡೀಟೇಲ್ಸು, ಸೆಮಿಸ್ಟರ್ ಅಥವಾ ಆ್ಯನ್ಯುವಲ್ಲು. ಅದಾದ ತಕ್ಷಣ ನಿಮ್ಮೊಂದು CGPA ಅಥವಾ ಮಾರ್ಕ್ಸ್, ಯಾವ ರೀತಿಯ ಕ್ಯಾಟಗರಿ ಮಾರ್ಕ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೋ ಅಥವಾ CGPAನ
ಮಾಡ್ತಾರೆ ಅದನ್ನು ಫಿಲ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನೀವು ಟೋಟಲಾಗಿ ಮಾರ್ಕ್ಸ್ ಎಂಟ್ರಿ ಮಾಡಿ ಕ್ಯಾಲ್ಕುಲೇಷನ್ ಮಾಡಲಿದ್ರು ಕೂಡ ನಿಮ್ಮ ಒಂದು ಎಸ್ಟಿಮೇಟೆಡ್ ವಿತಿನ್ ಆ ಪರ್ಸೆಂಟೇಜ್ ಇದೆ ಅಂದರೆ ಇಲ್ಲಿ ಕೊಡ್ಬೋದಾಗತ್ತೆ. ಬೆಂಗಳೂರು ಅರ್ಬನ್ ಡಿಸ್ಟಿಕ್ಕು, ನೆಕ್ಸ್ಟು ತಾಲೂಕು, ಅಫ್ಕೋರ್ಸ್ ತಾಲೂಕು ನಿಮಗೆ ಗೊತ್ತಿರುತ್ತೆ. ಆ ಒಂದು ತಾಲೂಕು ಆದಮೇಲೆ ನೆಕ್ಸ್ಟು ಯೂನಿವರ್ಸಿಟಿನ ಆಪ್ಷನ್ ಚೂಸ್ ಮಾಡಬೇಕಾಗತ್ತೆ. ಕಾಲೇಜು ಅದಾದ ತಕ್ಷಣ ಕೋರ್ಸು BE ಅಥವಾ BTech ಅಥವಾ PU ಯಾವ ಒಂದು ಕೋರ್ಸ್ ಇರುತ್ತೆ ಆ ಒಂದು ಕೋರ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದಾದ ತಕ್ಷಣ ನಿಮ್ಮ ಒಂದು ಬ್ರ್ಯಾಂಚ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಒಂದು ಕಾಲೇಜ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಫಸ್ಟ್ ಸೆಮ್ ಸೆಕೆಂಡ್ ಇಯರು, ಅದಾದ ತಕ್ಷಣ ನಿಮ್ಮ ಒಂದು USN ನಂಬರ್ ಕೇಳುತ್ತೆ, ಯೂನಿವರ್ಸಿಟಿ ಸೀಟ್ ನಂಬರ್. ಅದಾದ ತಕ್ಷಣ ಪಾಸ್ ಆರ್ ಫೇಲ್ ಈ ಒಂದು ಆಪ್ಷನು. ಅದಾದ ತಕ್ಷಣ ನೆಕ್ಸ್ಟ್ ಪ್ರಮೋಟೆಡ್. ಪಾಸ್ ಆದ ತಕ್ಷಣ ನೀವು ಪ್ರಮೋಟೆಡ್ ಅಂತ ಚೂಸ್ ಮಾಡಬೇಕಾಗತ್ತೆ. ಯಾಕಂದರೆ ನೀವು ಪ್ರೀವಿಯಸ್ ಈ ಒಂದು ಸೆಮ್ಮನ್ನು ಪ್ರಮೋಟ್ ಮಾಡಿದರೆ, ಪ್ರೀವಿಯಸ್ ಇಯರಲ್ಲಿ 4th ಸೆಮ್ಮನ್ನು ಪ್ರಮೋಟ್ ಮಾಡಿದಾರಲ್ಲ ಅದಕ್ಕೆ ಇದೊಂದು CGPನ ಫಿಲ್ ಮಾಡಿದ ತಕ್ಷಣ ನೀವು ಫೈನಲ್ ಸಬ್ಮಿಟ್ ಕೊಟ್ಟ ಮೇಲೆ ಈ ಒಂದು ಡಾಕ್ಯುಮೆಂಟ್ ಪ್ರಿಂಟ್ ಆಗುತ್ತೆ. ಸೊ ಅದು ಮೀನ್ಸ್ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದರೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಅಂತ ಬರುತ್ತೆ. ಅದು ಅನ್ಫಾರ್ಚುನೇಟ್ಲಿ ನಾವು ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಸೊ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಹಾಗೆ ಅದಾದ ತಕ್ಷಣ ನಿಮಗೆ ಫೋನ್ ನಂಬರ್ಗೆ ಒಂದು ಮೆಸೇಜ್ ಬರುತ್ತೆ ಫ್ರೆಂಡ್ಸ್. ನಮಗೆ ಮೆಸೇಜ್ ಬರುತ್ತೆ ಬಟ್ ಡಿಲೇ ಆಗುತ್ತೆ. ಸ್ವಲ್ಪ ಜನಕ್ಕೆ ಆಟೋಮೆಟಿಕ್ಕಾಗಿ ಬರುತ್ತೆ. ಸೊ ಸ್ಕಾಲರ್ಶಿಪ್ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಅಂತ ಅರ್ಥ. ಏನಾದರೂ ಸ್ಟೆಪ್ಸಲ್ಲಿ ಪ್ರಾಬ್ಲಮ್ಸ್ ಇದೆ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ಬೋದು. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.